ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ 2 ಟೈಪ್ಸ್ ಆಫ್ ಬನ್ ವಿತ್ ಹೇರ್ ಸ್ಟೈಲ್ ಹೇಗೆ ಹಾಕೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಶಾರ್ಟ್ ಅಂಡ್ ಥಿನ್ ಹೇರ್ ಇರುವಂತಹ ಬ್ರೈಡಲ್ಸ್ಗೆ ಈಸಿಯಾಗಿ ಮುಹೂರ್ತಮ್ ಹೇರ್ ಸ್ಟೈಲ್ ಹೇಗೆ ಹಾಕೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈಗಂತೂ ಕೆಲವರು ಹೇರ್ ಕಟ್ ಮಾಡಿಸ್ಕೊಂಡು ಹೇರು ಶಾರ್ಟ್ ಆಗಿರುತ್ತೆ. ಇನ್ನು ಕೆಲವ್ರಿಗೆ ನ್ಯಾಚುರಲ್ ಆಗಿ ಥಿನ್ ಆ್ಯಂಡ್ ಶಾರ್ಟ್ ಹೇರ್ ಇರುತ್ತೆ. ಸೊ ಅಂಥವ್ರಿಗೆ ಯಾವ ರೀತಿ ಹೇರ್ ಸ್ಟೈಲ್ನ ಈಸಿಯಾಗಿ ಹಾಕ್ಬೋದು, ಮುಹೂರ್ತಮ್ ಹೇರ್ ಸ್ಟೈಲ್ನ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಫಸ್ಟು ನಾನು ಫ್ರಂಟ್ ಪಾರ್ಟಿಷನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಸೈಡ್ ಕ್ರಾಫ್ ಬೇಕಂದ್ರೂ ಮಾಡ್ಕೋಬೋದು ಅಥವಾ ಮಿಡಲ್ ಕ್ರಾಫ್ ಬೇಕಂದ್ರೂ ಮಾಡಿಕೊಂಡು ಪಾರ್ಟಿಷನ್ ಮಾಡ್ಕೋಬೋದು. ಆನಂತರ ಕ್ರೌನ್ ಏರಿಯಾನ ತೊಗೊಂಡು ಪುಫ್ ಹಾಕ್ಕೋಬೇಕು. ಸೊ ಪುಫ್ ಹಾಕ್ಕೊಳ್ಳಿಕ್ಕೆ ನಾವು ಈ ರೀತಿ ಕ್ರೌನ್ ಏರಿಯಾನ ಪಾರ್ಟಿಷನ್ ಮಾಡಿಕೊಂಡು ಜಸ್ಟ್ ಒಂದೊಂದೇ ಲೇಯರ್ ತೊಗೊಂಡು ಬ್ಯಾಕ್ ಕೂಮ್ ಮಾಡ್ಕೋಬೇಕು. ಈ ರೀತಿ ಬ್ಯಾಕ್ ಕೂಮ್ ಮಾಡಿಕೊಂಡು ಜಸ್ಟ್ ಹೀಗೆ ಬಿಟ್ಟರೆ ಆ ಹೇರು ನೀಟಾಗಿ ಹಾಗೆ ಸ್ಟ್ರೈಟಾಗಿ ಕೂರಬೇಕು. ಆಗ ಪರ್ಫೆಕ್ಟಾಗಿ ಬ್ಯಾಕ್ ಕೂಮ್ ಕಾಣಿಸುತ್ತೆ. ಆಮೇಲೆ ಫ್ರಂಟ್ ಹೇರ್ನ ನೀಟಾಗಿ ಜಸ್ಟ್ ಸ್ಮೂತಾಗಿ ಕೂಮ್ ಮಾಡಿ ಸೊ ಪಿನ್ನ ಸೆಕ್ಯೂರ್ ಮಾಡಬೇಕು. ಬಾಬಿ ಪಿನ್ನ ನೀಟಾಗಿ ಸೆಕ್ಯೂರ್ ಮಾಡಬೇಕು. ಆ್ಯಂಡ್ ಹೇರ್ ಸ್ಟೈಲ್ ಮಾಡುವಾಗ ರಾಡ್ ಕೂಮ್ ಯೂಸ್ ಮಾಡಿ ಕೂಮಲ್ಲಿರೋ ರಾಡಿಂದ ಈ ರೀತಿ ಫ್ಲ್ಯಾಟ್ ಇರುವಂಥ ಸೈಡಲ್ಲಿ ಪುಲ್ ಮಾಡಿದ್ರೆ ಸಾಕು, ಪುಫ್ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ಪುಫ್ ಹಾಕಿರುವಂತಹ ಪಾರ್ಟ್ನ ಕೂಮ್ನ ಫ್ಲ್ಯಾಟ್ ಮಾಡಿಕೊಂಡು ಜಸ್ಟ್ ಸ್ಮೂತಾಗಿ. ಆ್ಯಂಡ್ ಫ್ರಂಟ್ ಹೇರ್ ಸ್ಟೈಲ್ ನಿಮ್ಗೆ ಯಾವ ರೀತಿ ಬೇಕಂದ್ರೂ ಆ ಥರ ಮಾಡ್ಕೊಳ್ಬೋದು. ಡಬಲ್ ಟ್ವಿಸ್ಟ್ ಆದರೂ ಮಾಡ್ಬೋದು, ತ್ರಿಬಲ್ ಟ್ವಿಸ್ಟು. ಸೊ ನಾನಿಲ್ಲಿ ಸಿಂಗಲ್ ಟ್ವಿಸ್ಟ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಜಸ್ಟ್ ಬ್ಯಾಕ್ ಕೂಮ್ ಮಾಡಿ ಈ ರೀತಿ ಸಿಂಗಲ್ ಟ್ವಿಸ್ಟ್ ಮಾಡಿ ಬಾಬಿ ಪಿನ್ನ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಸೈಡು ಕೂಡ ಸೊ ಸೇಮ್ ಟ್ವಿಸ್ಟ್ ಮಾಡಿ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಆನಂತರ ಬಂಜಿ ರಬ್ಬರ್ ಬ್ಯಾಂಡ್. ಸೊ ಒಂದು ರಬ್ಬರ್ ಬ್ಯಾಂಡ್ಗೆ 2 ಕಡೆ ಏರ್ ಪಿನ್ ಹಾಕಿರ್ತೀವಿ. ಸೊ ಇಲ್ಲ ಸಿಂಗಲ್ ಬಾಬಿ ಪಿನ್ ಹಾಕ್ಕೊಂಡು ಕೂಡ ಸೊ ಬಂಜಿ ರಬ್ಬರ್ ಬ್ಯಾಂಡ್ ಮಾಡ್ಕೊಳ್ಬೋದು. ಸೊ ಈ ರೀತಿ ಹಾಕಿ ನೀಟಾಗಿ ರಬ್ಬರ್ ಬ್ಯಾಂಡ್ನ ಸುತ್ತಿ ಪಿನ್ ಮಾಡಿದ್ರೆ ಲಾಕ್ ಆಗುತ್ತೆ ನೀಟಾಗಿ. ಸೊ ಟೈಟಾಗೂ ಕೂಡ ಪೋನಿ ನಿಲ್ಲುತ್ತೆ. ಆ್ಯಂಡ್ ಈಗ ಜಡೆ ಬಿಲ್ಲೆ ಹಾಕಿರುವಂತಹ ಜಡೆ ತೊಗೊಳ್ತಾ ಇದ್ದೀನಿ. ಸೊ ಈ ಜಡೆ ಬಿಲ್ಲೆಗೆ ನಾನಿಲ್ಲಿ ಥ್ರೆಡ್, ಬ್ಲ್ಯಾಕ್ ಥ್ರೆಡ್ ತೊಗೊಳ್ತಾ ಇದ್ದೀನಿ. ನೀವು ಉಲ್ಲನ್ ಥ್ರೆಡ್ ಕೂಡ ತೊಗೊಳ್ಬೋದು. ಡಬಲ್ ಲೇಯರ್ ಹಾಕ್ಕೊಂಡು ಇದ್ರೊಳಗಡೆಯಿಂದ ನೀಟಾಗಿ ತೊಗೊಂಡು ಆಗ ಗಟ್ಟಿಯಾಗಿರುತ್ತೆ. ಜಸ್ಟ್ ಒಂದು ನಾಟ್ ಹಾಕ್ಕೊಳ್ಳಿ. ಟೈಲ್ಗೆ ನೀಟಾಗಿ ಕಟ್ಬಿಡಬೇಕು. ಆಗ ಅದು ಸ್ಟಿಫಾಗಿ ಕೂರುತ್ತೆ ಆ್ಯಂಡ್ ಟೈಟಾಗೂ ಕೂಡ ಇರುತ್ತೆ. ಯಾವುದೇ ಕಾರಣಕ್ಕೂ ಜಾರೋ ಚಾನ್ಸಸ್ ಇರಲ್ಲ. ನೋಡಿ ಈ ರೀತಿ ಎಳೆದ್ರೂ ಕೂಡ ಏನೂ ಆಗಲ್ಲ, ಟೈಟಾಗಿ ಕೂತಿದೆ. ಆ್ಯಂಡ್ ಈ ರೀತಿ ಡೋನಟ್ ತೊಗೋಬೇಕು. ಸ್ಮಾಲ್ ಡೋನಟ್ ತೊಗೊಂಡು ಪೋನಿನ ಅದರೊಳಗಿರೋದ್ರಿಂದ ತೊಗೊಂಡು ನೀಟಾಗಿ ಡಬಲ್ ಪಾರ್ಟಿಷನ್ ಮಾಡಿ ಜಸ್ಟ್ ಮೇಲೆ ಆ್ಯಂಡ್ ಕೆಳಗಡೆ ಪಾರ್ಟಿಷನ್ ಮಾಡಿ ಒಂದು ರಬ್ಬರ್ ಬ್ಯಾಂಡ್ನ ನೀಟಾಗಿ ಅಲ್ಲಿ ಹಾಕಿ ಹಾಗೆ ಯು ಪಿನ್ನ ಸೆಕ್ಯೂರ್ ಮಾಡಿದ್ರೆ ಸೊ ಟೈಟಾಗಿ ಕೂರುತ್ತೆ. ಸೊ ಯಾವುದೇ ಕಾರಣಕ್ಕೂ ರಬ್ಬರ್ ಬ್ಯಾಂಡ್ ಆಚೆ ಬರಲ್ಲ. ನಾಟ್ ಕೂಡ ಪರ್ಫೆಕ್ಟಾಗಿ ಕೂರುತ್ತೆ. ಆ್ಯಂಡ್ ಉಳಿದಿರೋ ಕೂದಲನ್ನ ಜಸ್ಟ್ ಹಾಗೆ ಟ್ವಿಸ್ಟ್ ಮಾಡಿ ಆ ನಾಟ್ಗೆ ಸುತ್ತಕೊಂಡು ಯು ಪಿನ್ ಹಾಕಿ ಸೆಕ್ಯೂರ್ ಮಾಡಬೇಕು. ಸೆಕ್ಯೂರ್ ಮಾಡಾದ್ಮೇಲೆ ಸೊ ಈ ರೀತಿ ಕಾಣಿಸುತ್ತೆ. ಆ್ಯಂಡ್ ಇನ್ನೊಂದು ಜಡೆ ಬಿಲ್ಲೆನ ನಾಟ್ ಸೆಂಟರ್ಗೆ ಹಾಕಿದ್ರೆ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ನಾನು ಈ ಜಡೆ ಬಿಲ್ಲೆಗೆ ಕೆಲವರು ದಾರದಿಂದ ಸೂಜಿ ದಾರ ತೊಗೊಂಡು ಹೊಲಿತಾರೆ. ಸೊ ಹಂಗೂ ಮಾಡ್ಬೋದು. ಬಟ್ ಇಲ್ಲಿ ಡೋನಟ್ ಯೂಸ್ ಮಾಡಿರೋದ್ರಿಂದ ಅದು ಹಾಕೋಕ್ಕೆ ಕಷ್ಟ. ಇಲ್ಲಿ ಈ ಜಡೆ ಬಿಲ್ಲೆಗೆ ನಾನು ಒಂದು ರಬ್ಬರ್ ಬ್ಯಾಂಡ್ ತೊಗೊಂಡು ಅದರೊಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ರಬ್ಬರ್ ಬ್ಯಾಂಡ್ ತೊಗೊಂಡು ಯು ಪಿನ್ಗೆ ಸಿಗಿಸ್ಕೊಂಡು ಅದನ್ನು ಟ್ವಿಸ್ಟ್ ಮಾಡಿ ಲಾಕ್ ಮಾಡಿ ನೋಡಿ ಈ ರೀತಿ ಡೋನಟ್ಗೆ ಸಿಗಿಸಿದ್ರೆ ಸೊ ಪರ್ಫೆಕ್ಟಾಗಿ ಕೂರುತ್ತೆ. ಸೊ ಯಾವುದೇ ಕಾರಣಕ್ಕೂ ಬೀಳಲ್ಲ, ಯಾಕಂದರೆ ಒಳಗಡೆ ಡೋನಟ್ ಇದೆ. ಸೊ ಹಾಗಾಗಿ ಟೈಟಾಗಿ ಕೂರುತ್ತೆ. ಈಗ ಇದಕ್ಕೆ ದಿಂಡುಗಳನ್ನ ಈಸಿಯಾಗಿ ಸೊ ಮುಡಿಸ್ಬೋದು ನಾವು. ಸೊ ಎಕ್ಸ್ಟ್ರಾ ಬೇಕಂದರೆ ಇನ್ನೊಂದು ವೇಣಿ ಥರ ಬರುತ್ತಲ್ಲ, ಅದನ್ನು ಕೂಡ ನಾವು ಹೂವನ್ನ ಈ ಥರ ಮುಹೂರ್ತಮ್ ಹೇರ್ ಸ್ಟೈಲ್ಗೆ ಯೂಸ್ ಮಾಡ್ಬೋದು. ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ ಬ್ರೈಡಲ್ ಹೇರ್ ಸ್ಟೈಲು, ಮುಹೂರ್ತಮ್ ಹೇರ್ ಸ್ಟೈಲು ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಈಸಿಯಾಗಿ ಕೂಡ ಈ ರೀತಿ ಮುಹೂರ್ತಮ್ ಹೇರ್ ಸ್ಟೈಲ್ನ ಹಾಕ್ಬೋದು. ಇದೇ ಹೇರ್ ಸ್ಟೈಲ್ಗೆ ಇನ್ನೊಂದು ರೀತಿಯ ಡೋನಟ್ನ ಹಾಕೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಅದು ಯಾವ ರೀತಿ ಅಂದರೆ ತುಂಬ ಈಸಿ ಕೂಡ. ಅದನ್ನು ಡೋನಟ್ ಯೂಸ್ ಮಾಡ್ತಿಲ್ಲ. ಸೊ ಜಸ್ಟ್ ಈ ಥರ ಇನ್ವಿಸಿಬಲ್ ನೆಟ್ ತೊಗೊಂಡು ಒಂದು ಯು ಪಿನ್ ತೊಗೊಂಡು ನಾವು ಏನು ಪೋನಿ ಹಾಕಿರ್ತೀವಿ ಅದಕ್ಕೆ ಸಿಗಿಸ್ಕೊಳ್ಳಿ. ಪೋನಿ ಹೇರ್ಸ್ ಎಲ್ಲ ತೊಗೊಂಡು ಬ್ಯಾಕ್ ಕೂಮ್ ಮಾಡ್ಕೊಬೇಕು. ಎಲ್ಲ ಹೇರ್ಸ್ನು ಬ್ಯಾಕ್ ಕೂಮ್ ಮಾಡಿಕೊಂಡ್ರೆ ಜಸ್ಟ್ ಅದು ಬುಷಿಯಾಗಿ ಕಾಣಿಸುತ್ತೆ. ಸೊ ಆಗ ಇನ್ವಿಸಿಬಲ್ ನೆಟ್ನ ಅದಕ್ಕೆ ಸುತ್ತಿ ನೀಟಾಗಿ ನಾಟ್ ಟೈಪ್ ಮಾಡಿಕೊಂಡು ಜಸ್ಟ್ ಹೀಗೆ
ಡಬಲ್ ಇನ್ವಿಸಿಬಲ್ ನೆಟ್ನ ಡಬಲ್ ರೋಲ್ ಮಾಡಿಕೊಂಡು ಯು ಪಿನ್ ಹಾಕಿ ಸೆಕ್ಯೂರ್ ಮಾಡಬೇಕು 3 ಕಡೆ, ಬೇಕಂದರೆ 4 ಕಡೆಯೂ ಕೂಡ ಹಾಕ್ಕೊಳ್ಬೋದು. ಈಗ ಈ ರೀತಿಯ ನಾಟು ರೆಡಿ ಆಯಿತು. ಆ್ಯಂಡ್ ಇದಕ್ಕೂ ಕೂಡ ಸೇಮ್ ದಿಂಡುಗಳನ್ನ ಸೊ ಆರಾಮಾಗಿ ಮುಡಿಸ್ಬೋದು ಆ್ಯಂಡ್ ಜಡೆ ಬಿಲ್ಲೆ ಕೂಡ ಫಿಕ್ಸ್ ಮಾಡ್ಕೋಬೋದು. ಸೊ ಬ್ರೈಡಲ್ ಹೇರ್ ಸ್ಟೈಲ್, ಮುಹೂರ್ತಂ ಬ್ರೈಡಲ್ ಹೇರ್ ಸ್ಟೈಲ್ ಶಾರ್ಟ್ ಆ್ಯಂಡ್ ಥಿನ್ ಹೇರ್ ಇರೋರಿಗೆ ಈ ರೀತಿ ಈಸಿಯಾಗಿ ಹಾಕ್ಕೊಳ್ಬೋದು. ಥ್ಯಾಂಕ್ ಯು.